ಏಕೆಂದರೆ ನಾನು ಈಗ ತಾನೇ ಮಾತನಾಡಬೇಕಾದ್ರೆ ಹೇಳ್ತಾ ಇದ್ದೆ, 2004ರಿಂದ ಇಲ್ಲಿವರೆಗೂ ಸತತವಾಗಿ 50 ಜನಕ್ಕಿಂತ ಹೆಚ್ಚು ಜನ ಶಾಸಕರಾಗಿ ಆಯ್ಕೆಯಾಗಿ ಪಕ್ಷದಿಂದ ತಿಂದು ಉಂಡು ಮತ್ತೊಂದು ಪಕ್ಷಕ್ಕೆ ಹೋಗಿರ್ತಕ್ಕಂಥ ಉದಾಹರಣೆಗಳಿದೆ. ಇವತ್ತು ಬಹುತೇಕ 2 ರಾಷ್ಟ್ರೀಯ ಪಕ್ಷಗಳಲ್ಲಿ ಇವತ್ತು ಯಾರು ಶಾಸಕರಾಗಿ ಮಂತ್ರಿಗಳಾಗಿ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೋ ಅವರೆಲ್ಲರೂ ಕೂಡ ಜನತಾ ಪಕ್ಷದ ಔಟ್ಪುಟ್ಗಳೇ, ಪ್ರಾಡಕ್ಟ್ಗಳೇ. ಅದು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಹಾಗೂ ರಾಜ್ಯಾದ್ಯಂತ ನಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳ ಶ್ರಮ ಅವ್ರಿಗೆ ಸಿಕ್ಕಿರ್ತಕ್ಕಂಥ ಪ್ರತಿಫಲ. ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಇವತ್ತು ನಾನು ಒಬ್ಬ ಮಗ ಇದ್ದೇನೆ ಸತ್ಯ, ಆದರೆ ಇವತ್ತು ಮತ್ತೊಬ್ಬ ಮಗನ ರೂಪದಲ್ಲಿ ಇವತ್ತು ಈ ಜನತಾದಳ ಪಕ್ಷದಲ್ಲಿ ಮತ್ತೊಬ್ಬ ಯುವಕ ಇದ್ದಾನೆ ಅಂದರೆ ಅದು ನಮ್ಮ ಶರಣಗೌಡರು ಕುಮಾರಣ್ಣ ಅವರಿಗೆ. ಅದೇ ರೀತಿ ಸನ್ಮಾನ್ಯ ಕುಮಾರಣ್ಣವರು ಅವರ ತಂದೆ ಸ್ಥಾನದಲ್ಲಿ ನಿಂತು ಸನ್ಮಾನ್ಯ ದೇವೇಗೌಡರಿಗೆ, ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಬೆಂಬಲವಾಗಿ ಅವರ ಹೋರಾಟಕ್ಕೆ ಜೊತೆಯಲ್ಲಿ ಹೆಜ್ಜೆಯನ್ನು ಹಾಕ್ತಾ ಇರ್ತಕ್ಕಂಥ ಕುಟುಂಬ ಜನತಾದಳ ಪಕ್ಷದಲ್ಲಿ ಯಾವುದಾದ್ರೂ ಕರ್ನಾಟಕ ರಾಜ್ಯದಲ್ಲಿ ಯಾವುದಾದ್ರೂ ಜಿಲ್ಲೆನಲ್ಲಿದ್ದರೆ ಅದು ನಾಗನಗೌಡರ ಕುಟುಂಬ ಅಂತಕ್ಕಂಥದ್ದನ್ನ ಮತ್ತೊಮ್ಮೆ ನಾನು ಹೇಳಬೇಕಾಗ್ತದೆ. ಇವತ್ತು 3ನೇ ತಲೆಮಾರು ಸದಾಶಿವಣ್ಣ ಅವರ ನಂತರ, ನಾಗನಗೌಡರ ನಂತರ ಇವತ್ತು ಶರಣಗೌಡರು. ಶರಣಗೌಡರ ಬಗ್ಗೆ ನಾನು ಒಂದು ಮಾತನ್ನು ತಿಳಿಸ್ಬೇಕಾಗ್ತದೆ. ಈ ಹಿಂದೆ 2019ರ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯದಿಂದ ನಾನೇನು ಸ್ಪರ್ಧೆ ಮಾಡಿದ್ದೆ. ಆ ಚುನಾವಣೆಯಲ್ಲಿ ನಾನು ಪರಾಜಿತಗೊಂಡ ನಂತರ ಪಕ್ಷದಲ್ಲಿ ಆ ಹಿಂದೆ ಮಧು ಬಂಗಾರಪ್ಪನವರು ಯುವಜನತಾದಳ ಅಧ್ಯಕ್ಷರಿದ್ದರು ಆಗಿನ್ನು, ಅವರು ಪಾಪ ಹೋಗಿದ್ದಾರೆ, ಈಗ ಅವ್ರ ಬಗ್ಗೆ ಚರ್ಚೆ ಬೇಡ. ಸನ್ಮಾನ್ಯ ದೇವೇಗೌಡರು ಸಾಹೇಬರು ಯಾರಾದರೂ ಕ್ರಿಯಾಶೀಲ ಯುವಕನಿಗೆ, ಪಕ್ಷ ಕಟ್ತಕ್ಕಂಥ ಹಂಬಲ ಇರ್ತಕ್ಕಂಥ, ಛಲ ಇರ್ತಕ್ಕಂಥ ಯುವಕನಿಗೆ ಯುವ ಘಟಕದ ರಾಜ್ಯಾಧ್ಯಕ್ಷರ ಸ್ಥಾನದ ಒಂದು ಹುದ್ದೆನ ಅವ್ರಿಗೆ ಕೊಡಬೇಕು ಅಂತಕ್ಕಂಥ ತೀರ್ಮಾನದೊಂದಿಗೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಶರಣಗೌಡರನ್ನ ಕರೆಸಿರ್ತಾರೆ. ಆಗ ಶರಣಗೌಡರು ಈಗ ತಾನೇ ವೇದಿಕೆ ಮೇಲೆ ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು, ಅವ್ರ ತಂದೆಯವರು ಶಾಸಕರಾಗಿದ್ದರೂ ಕೂಡ ತಳಮಟ್ಟದಲ್ಲಿ ಯಾರಾದರೂ ಕೂಡ ಕೆಲಸ ಮಾಡಬೇಕಾಗ್ತದೆ, ಕುಟುಂಬದಲ್ಲಿ ಕಾರ್ಯಕರ್ತರ ಜೊತೆ ಬೆರಿಬೇಕಾಗ್ತದೆ, ಜನರ ಜೊತೆ ಬೆರಿಬೇಕಾಗ್ತದೆ. ಏಕೆಂದರೆ ಶಾಸಕರಾದಾಗ ಶಾಸಕ ಸ್ಥಾನಕ್ಕೆ ತನ್ನದಾದಂಥ ಕಮಿಟ್ಮೆಂಟ್ಗಳಿರ್ತವೆ, ತನ್ನದಾದಂಥ ಜವಾಬ್ದಾರಿಗಳಿರ್ತದೆ. ಹಲವಾರು ಕಮಿಟಿ ಮೀಟಿಂಗ್ಗಳನ್ನ ಅಟೆಂಡ್ ಮಾಡಬೇಕಾಗ್ತದೆ, ಸೆಷನ್ಗಳು ನಡೆಯುತ್ತೆ. ಈ ರೀತಿ ಅನೇಕ ಸಂದರ್ಭದಲ್ಲಿ ಕನಿಷ್ಠ ಪಕ್ಷ ಕಾರ್ಯಕರ್ತರು ಹಾಗೂ ಜನತೆ, ತಾಲೂಕಿನ ಜನತೆ ಅಪೇಕ್ಷೆ ಇಟ್ಕೊಳ್ತಕ್ಕಂಥದ್ದು. ಯಾರಾದರೂ ಕುಟುಂಬದ ಒಬ್ಬ ವ್ಯಕ್ತಿ ಅಥವಾ ಅವ್ರ ಮನೆಯವರು, ಮಕ್ಕಳು ಅಥವಾ ಅವ್ರ ತಮ್ಮಂದ್ರು, ಅಣ್ಣಂದ್ರು ಯಾರಾದರೂ ಒಬ್ಬರು ನಿರಂತರ ಸಂಪರ್ಕದಲ್ಲಿರಬೇಕು ಅಂತಕ್ಕಂಥದ್ದು ತಾಲೂಕಿನ ಜನತೆ ಅಪೇಕ್ಷೆ ಇಟ್ಕೊಳ್ತಾರೆ. ಆ ಜಾಗವನ್ನು ತುಂಬಿಸ್ತಕ್ಕಂಥ, ಭರಿಸ್ತಕ್ಕಂಥ ಕೆಲಸ ನಾಗನಗೌಡರ ಸುಪುತ್ರರು ಶರಣಗೌಡರು ಮಾಡ್ತಾಯಿದ್ರು. ಹಾಗಾಗಿ ಆ ಯುವ ಜನತಾ ದಳದ ಅಧ್ಯಕ್ಷ ಸ್ಥಾನಕ್ಕೆ ಸನ್ಮಾನ್ಯ ದೇವೇಗೌಡರು ಸಾಹೇಬರ ತಲೆನಲ್ಲಿ ಮೊದಲು ಬಂದಂಥ ವ್ಯಕ್ತಿ ಯಾರು ಅಂದರೆ ಅದು ಶರಣಗೌಡರು. ಆದರೆ ಶರಣಗೌಡರು ಇಲ್ಲ, ನಾನು ಮುಂದಿನ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಗೆ ನಮ್ಮ ತಂದೆಯವರ ಪರವಾಗಿ, ನಮ್ಮ ಕಾರ್ಯಕರ್ತರ ಪರವಾಗಿ, ಏಕೆಂದರೆ ಇಲ್ಲಿವರೆಗೂ ನಾವೇನು ಹೋರಾಟ ಮಾಡ್ಕೊಂಬಂದಿದ್ದೇವೆ, ಇಷ್ಟು ವರ್ಷಗಳ ಕಾಲ ಹಲವಾರು ಸಂದರ್ಭದಲ್ಲಿ ಹಲವಾರು ಚುನಾವಣೆಗಳಲ್ಲಿ ಸೋಲನ್ನು ಉಂಡಿರ್ತಕ್ಕಂಥದ್ದೇ ಜಾಸ್ತಿ. ಈಗ ಜನ ನಮಗೆ ಆಶೀರ್ವಾದ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಅಧಿಕಾರ ಕೊಟ್ಟಂಥ ಸಂದರ್ಭದಲ್ಲಿ ಅಧಿಕಾರವನ್ನು ಉಳಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ. ಅದು ಬಹಳ ಒಂದು ಜವಾಬ್ದಾರಿಯುತವಾದಂಥ ಕೆಲಸ. ಹಾಗಾಗಿ ನನಗೆ ಈ ಸದ್ಯದ ಮಟ್ಟಕ್ಕೆ ಯುವಜನತಾ ದಳದ ಅಧ್ಯಕ್ಷರ ಸ್ಥಾನ ಬೇಡ ಅಪ್ಪಾಜಿ ಅಂಥೇಳಿ ನನ್ನ ಹೆಸರು ಶರಣಗೌಡರು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಮುಂದೆ ಪ್ರಸ್ತಾವನೆಯನ್ನು ಇಟ್ಟಿರ್ತಕ್ಕಂಥದ್ದು. ನನಗೆ ಇದ್ರ ಬಗ್ಗೆ ಒಂದು ಚೂರು ಮಾಹಿತಿ ಇಲ್ಲ, ಯಾಕಂದ್ರೆ ನಾನು ಕಾರ್ಯಕರ್ತರ ಹತ್ರ ಇವತ್ತು ಹಂಚ್ಕೊಳ್ಬೇಕಾಗ್ತದೆ.
ನನಗೆ ಬೆಳಗ್ಗೆ 10-10:15 ಗಂಟೆಗೆ ಕರೆ ಬರುತ್ತೆ. JP ಭವನದ ಪಕ್ಷದ ಕಚೇರಿಗೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ನಿಮಗೆ ಬರಕ್ಕೆ ಹೇಳ್ತಾ ಇದ್ದಾರೆ ಅಂತ ಅವರ PS ಅಂಜನಿಗೌಡರು ಫೋನ್ ಮಾಡ್ತಾರೆ ನನಗೆ. ದೊಡ್ಡವರು ಫೋನ್ ತಗೊಂಡು ಎಲ್ಲಿದೆಯಪ್ಪ ಬೇಗ ಹೊರಟು ಬಾ ಇಲ್ಲಿ ಅಂತಂದರು. ನಾನು ಹೋಗ್ತೀನಿ, ನನಗೆ ವಿಚಾರವೇ ಗೊತ್ತಿಲ್ಲ. ಮಧು ಬಂಗಾರಪ್ಪ ಯುವಜನತಾ ದಳ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಮತ್ತಿನ್ನೊಬ್ಬರಿಗೆ ಅದನ್ನು ದಾರಿ ಎರಿಬೇಕು ಅಂತಕ್ಕಂಥ ತೀರ್ಮಾನ ಆದಂಥ ಸಂದರ್ಭದಲ್ಲಿ ನೇರವಾಗಿ ಪ್ರೆಸ್ ಮೀಟ್ ಇದೆ, ಪ್ರೆಸ್ ನಡೀತಾ ಇದೆ JP ಭವನದಲ್ಲಿ, ನಮ್ಮ ಫಸ್ಟ್ ಫ್ಲೋರ್ನಲ್ಲಿ, ಮೊದಲನೇ ಫ್ಲೋರ್ನಲ್ಲಿ. ಕರೆಸಿದ್ರು, ಕೂರಿಸಿದ್ರು, ನನ್ನ ಕೈ ಕೊಟ್ಬಿಟ್ರು. ಯಾಕೆ ಇದನ್ನೆಲ್ಲ ನಾನು ಹೇಳ್ತಾ ಇದ್ದೀನಿ ಅಂದರೆ, ನನ್ನ ಸಹೋದರನು ಮಾತನಾಡಬೇಕಾದ್ರೆ ಒಂದು ಮಾತು ಹೇಳಿದರು. ತುಂಬ ಕಡೆ ಇವತ್ತು ಮಾಧ್ಯಮದಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ನಿಖಿಲ್ ಕುಮಾರಸ್ವಾಮಿ ಇಂದಿನ ರಾಜ್ಯ ಪ್ರವಾಸದ ಹಿಂದೆ ಇರ್ತಕ್ಕಂಥ ಉದ್ದೇಶ ರಾಜ್ಯಾಧ್ಯಕ್ಷರಾಗಿ ನೇಮಕಾತಿ ಮಾಡ್ತಕ್ಕಂಥದ್ದಕ್ಕೆ ಪಕ್ಷ ತೀರ್ಮಾನ ತಗೊಂಡಿರ್ಬೋದೇನೋ ಅಂತಕ್ಕಂಥದ್ದು ಬಹಳ ಗಂಭೀರವಾದಂಥ ಚರ್ಚೆಗಳು ನಡೀತಾ ಇದೆ. ಬಹಳ ಮುಕ್ತವಾಗಿ ಇವತ್ತು ನಾನು ಈ ಒಂದು ಮಾತನ್ನ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಇನ್ನು 3 ವರ್ಷಗಳ ಕಾಲ ಮುಂದಿನ ವಿಧಾನಸಭಾ ಚುನಾವಣೆಯನ್ನು ನಾವು ಎದುರು ನೋಡ್ತಾ ಇದ್ದೇವೆ. ಇವತ್ತೇ ಏನು ಚುನಾವಣೆ